ಅವ್ಯ ಅಮ್ಮನಿಂದ ಕತೆಗಳು ಮಕ್ಕಳ ಮಹಾಭಾರತ ಸಂಚಿಕೆ 2. ಗುರುಭ್ಯೋ ನಮಃ. ರಾಜ ಶಾಂತನು ಮತ್ತು ಗಂಗಾದೇವಿ. ಹಿಂದಿನ ಕಥೆಯಲ್ಲಿ ನಾವು ಕೇಳಿದ್ವಿ ಮಹರ್ಷಿ ವ್ಯಾಸ ಮತ್ತು ಗಣೇಶನಿಂದ ಹೇಗೆ ಮಹಾಭಾರತ ಸೃಷ್ಟಿಯಾಯಿತು ಅಂತ. ಇವತ್ತು ನಾನು ನಿಮಗೆ ಹೇಳ್ತೀನಿ ಒಬ್ಬ ಮಹಾನ್ ರಾಜ ಮತ್ತು ದೇವಿಯ ಅದ್ಭುತ ಕತೆ. ಅವರ ಹೆಸರೇ ರಾಜ ಶಾಂತನು ಮತ್ತು ಗಂಗಾದೇವಿ. ಒಂದು ಕಾಲದಲ್ಲಿ ಹಸ್ತಿನಾಪುರ ಅನ್ನೋ ದೊಡ್ಡ ರಾಜ್ಯ ಇತ್ತು. ಆ ರಾಜ್ಯದ ರಾಜ ಶಾಂತನು ತುಂಬ ಬುದ್ಧಿವಂತ, ನ್ಯಾಯಪ್ರಿಯ ಮತ್ತು ದಯಾಳು ಆಗಿದ್ದರು. ಒಂದಿನ ಅವರು ಗಂಗಾ ನದಿ ತೀರಕ್ಕೆ ಹೋದಾಗ ಅಲ್ಲಿ ಒಬ್ಬ ಸುಂದರ ಸ್ತ್ರೀನ ನೋಡಿದ್ರು. ರಾಜ ಶಾಂತನುಗೆ ಆಕೆ ತುಂಬ ಇಷ್ಟ ಆಗಿಬಿಟ್ರು. ರಾಜ ಶಾಂತನು ಗಂಗಾದೇವಿನ ಮದುವೆ ಆಗೋಕ್ಕೆ ಕೇಳಿದ್ರು. ಆದರೆ ಗಂಗಾದೇವಿ ಒಂದು ಷರತ್ತು ಇಟ್ಟರು. ನಾನು ಏನೇ ಮಾಡಿದರೂ ನೀವು ನನಗೆ ಪ್ರಶ್ನೆ ಕೇಳಬಾರ್ದು ಅಂತ. ಕೇಳಿದರೆ ನಾನು ತಕ್ಷಣ ನಿಮ್ಮನ್ನ ಬಿಟ್ಟು ಹೊಟ್ಟೋಗ್ತೀನಿ. ಅದಕ್ಕೆ ರಾಜ ಶಾಂತನು ಪ್ರೀತಿಯಿಂದ ಒಪ್ಕೊಂಡ್ರು. ಮದುವೆ ಆದ ನಂತರ ಅವರಿಗೆ 8 ಮಕ್ಕಳು ಜನಿಸಿದರು. ಆದರೆ ಪ್ರತಿ ಮಗು ಹುಟ್ಟಿದ ತಕ್ಷಣ ಗಂಗಾದೇವಿ ಆ ಮಗುನ ನದಿಯಲ್ಲಿ ಮುಳುಗಿಸ್ತಿದ್ರು. ಇದನ್ನು ನೋಡಿ ರಾಜ ಶಾಂತನು ಮನಸ್ಸಿಗೆ ತುಂಬ ದುಃಖ ಆಗ್ತಿತ್ತು. ಆದರೂ ಕೂಡ ಗಂಗಾದೇವಿಯ ಷರತ್ತು ನೆನಪಾಗಿ ಏನೂ ಕೇಳ್ತಿರ್ಲಿಲ್ಲ. ಆದರೆ 8ನೇ ಮಗ ಹುಟ್ಟಿದಾಗ ಶಾಂತನು ಗಂಗಾದೇವಿನ ತಡೆದು ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಕೇಳಿದ್ರು. ಆ ಕ್ಷಣದಲ್ಲೇ ಗಂಗಾದೇವಿ ನಗ್ತಾ ಹೇಳಿದರು, ನೀವು ನಿಮ್ಮ ವಚನ ಮುರಿದಿದ್ದೀರಾ, ಅದಕ್ಕೆ ನಾನು ನಿಮ್ಮನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ. ಆದರೆ ಈ ಮಗುನ ನಾನು ಕರ್ಕೊಂಡು ಹೋಗ್ತೀನಿ, ಸರಿಯಾದ ಸಮಯಕ್ಕೆ ನಿಮಗೆ ತಂದು ಒಪ್ಪಿಸ್ತೀನಿ ಅಂತ ಹೇಳಿ ನದಿಯೊಳಗೆ ಹೋಗ್ಬಿಟ್ರು. ಆ ಮಗುನೇ ದೇವವ್ರತ. ಅವನು ಮುಂದಿನ ದಿನಗಳಲ್ಲಿ ಪ್ರಸಿದ್ಧನಾದ ಭೀಷ್ಮ ಆಗ್ತಾನೆ. ದೇವವ್ರತ ದೇವರಿಂದಲೇ ವರ ಪಡೆದ ಮಗು. ಅವನು ಜ್ಞಾನ, ಧೈರ್ಯ ಮತ್ತು ಪ್ರೀತಿ ತುಂಬಿದವನಾಗಿದ್ದಾನೆ. ಇವರ ಕಥೆ ಮುಂದಿನ ಭಾಗದಲ್ಲಿ ಇನ್ನೂ ಅದ್ಭುತವಾಗಿ ಮುಂದುವರಿಯುತ್ತೆ. ಅಲ್ಲಿವರೆಗೂ ಯಾಕೆ ಗಂಗಾದೇವಿ 7 ಮಕ್ಕಳನ್ನ ನದಿಯಲ್ಲಿ ಮುಳುಗಿಸಿದ್ರು ಅಂತ ಯೋಚನೆ ಮಾಡಿ. ಇವತ್ತಿಗೆ ಈ ಕತೆ ಮುಗೀತು ಮಕ್ಕಳೇ. ಮುಂದಿನ ಎಪಿಸೋಡಲ್ಲಿ ದೇವವ್ರತ ಹೇಗೆ ಭೀಷ್ಮ ಆದರು ಅಂತ ಕೇಳೋಣ. ಅಲ್ಲಿವರೆಗೂ ಹೃದಯದಲ್ಲಿ ಪ್ರೀತಿ, ಮನಸ್ಸಲ್ಲಿ ಶಾಂತಿ ಇಟ್ಟು ನಗ್ತಾ ಇರಿ.